ಕಲಬುರಗಿ ಬಿಜೆಪಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ ನಗರಾಧ್ಯಕ್ಷ ಚಂದು ಪಾಟೀಲ್. ಕಲಬುರಗಿಯಲ್ಲಿ ಅತಿ ಹೆಚ್ಚು ಗಾಂಜಾ ಹಾಗೂ ಜೂಜು ಅಡ್ಡೆಗಳಿವೆ, ಎಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹ ಮಂತ್ರಿಗಳು ಬರೀ ಆರ್ಎಸ್ಎಸ್ ಅಂತ ಆರ್ಎಸ್ಎಸ್ ಹಿಂದೆ ಬಿದ್ದಿದ್ದಾರೆ. ಜಿಲ್ಲೆಯಲ್ಲಿ ಟೆರರಿಸ್ಟ್ಗಳು ಸಿಕ್ಕಿದ್ದಾರೆ, ಅದರ ಬಗ್ಗೆ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಮುಕ್ತ ರಾಜ್ಯ ಹಾಗೂ ಜಿಲ್ಲೆ ಮಾಡಲು ನಾವು ಪಣ ತೊಟ್ಟಿದ್ದೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬಿಜೆಪಿಯವರಿಗೆ ಅಷ್ಟೇ ಸಂವಿಧಾನ ಲಾಗು ಆಗುತ್ತೆ, ಕಾಂಗ್ರೆಸ್ನವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಸಂವಿಧಾನ ಲಾಗು ಆಗಲ್ವಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೀತಾ ಇದೆ. ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಧರಣಿಯಲ್ಲಿ ಸಚಿವ ಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಚಂದು ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಇನ್ನು ಜೊತೆಗೆ ಚಿತ್ತಾಪುರ ಬಿಜೆಪಿ ಮಂಡಲದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಚಂದು ಪಾಟೀಲ್ ಅವರು ಗೃಹ ಮಂತ್ರಿ ಆದವರು ಟೆರರಿಸ್ಟ್ನ ಹಿಡಿಬೇಕು, ಟೆರರಿಸ್ಟ್ಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು, ಕೇವಲ RSS ಹಿಂದೆ ಬಿದ್ದರೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಾನು RSS ಅಂತ ಎದೆ ತಟ್ಕೊಂಡು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಹೆಚ್ಚಾಗಿ ಗಾಂಜಾ ಜೂಜು ಅಡ್ಡೆಗಳಾಗಿವೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ, ಇದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದಂಥ ಘಟನೆ ನಡೆದಿದೆ. ನಮ್ಮ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಚೀಫ್ ಮಿನಿಸ್ಟರ್ ಇದ್ದಾಗ ಬಿ ನಾಗೇಂದ್ರ ಅವರಿಗೆ ಸೋಷಲ್ ವೆಲ್ಫೇರ್ ಆ್ಯಂಡ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಕೊಟ್ಟಿರು. ಆವಾಗ ಅವರು ವಾಲ್ಮೀಕಿ ನಿಗಮ್ ಕಾರ್ಪೊರೇಷನ್ ಚೇರ್ಮನ್ನು ಇದ್ದರು. ಅದರ ಮಧ್ಯನಾಗ 187 ಕರೋಡ್ ಹಗರಣ ಮಾಡಿದ್ರು. 187 ಕರೋಡ್ ಹಗರಣ ಮಾಡಿದಾಗ ನಮ್ಮೆಲ್ಲ ಪಕ್ಷದವರು ಅದಕ್ಕೆ ಹೈಲೈಟ್ ಮಾಡಿದಾಗ, ಪ್ರೂಫ್ ಕೊಟ್ಟಾಗ ನಮ್ಮ ಫ್ಲೋರ್ನಾಗ ರೆಕಾರ್ಡ್ ಆಗಿದೆ. CM ಸಿದ್ದರಾಮಯ್ಯ ಅವರು ಖುಲ್ಲ ಹೇಳ್ತಾರವರು, ಅದು 187 ಇಲ್ಲಪ್ಪ, ಅದು 80 ಕೋಟಿ ಅದ ಅಂತೇಳಿ ಅವರಾಗೆ ಒಪ್ಕೋತಾರ. ಅವರು ಇಂಥ ಮುಖ್ಯಮಂತ್ರಿಯವರು ಒಳ್ಳೆಯದು, ಪೂರಾನೇ ಇಲ್ಲ ಅರ್ಧಾರೇ ಮಾಡಿದ್ದು ಅಂತೇಳಿ ಒಪ್ಪ್ಯಾರ. ಅರ್ಧ ಅವರು ಹೈಕೋರ್ಟ್ನಾಗ ಕೇಸ್ ನಡೆದಿದೆ, ಅವ್ರು ಬೇಲ್ ಮ್ಯಾಗ ಬಂದ್ಯಾರ. ED ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಮಧ್ಯನಾಗ ಅವ್ರಿಗೆ ಮತ್ತೊಮ್ಮೆ DK ಶಿವಕುಮಾರ್ ಅವ್ರ ಕ್ಯಾಬಿನೆಟ್ನಾಗ ಮಿನಿಸ್ಟರ್ ಮಾಡ್ತಾರಂತಂದರೆ ಭಾರತೀಯ ಜನತಾ ಪಾರ್ಟಿ ಆಗಲಿ 6 ಕೋಟಿ ಕರ್ನಾಟಕ ಪ್ರತಿಯೊಂದು ಮನುಷ್ಯ ಒಪ್ಪಲ್. ಇದಕ್ಕೆ ನಾವೆಲ್ಲರೂ ಅವರು ರಾಜೀನಾಮೆ ಕೊಡೋವರೆಗೆ ನಾವು ಈ ಹೋರಾಟ ಮಾಡ್ತೇವೆ. ಅವ್ರು ಕೊಡಬೇಕಾಗ್ತದ. ಯಾಕಂತಾರೆ 2024ನಾಗ 187 ಕರೋಡ್ ಹಗರಣೆ ಮಾಡ್ಯಾರಂತಂದರೆ ಈ ಸತಿಯವರು 2,000 ಮಾಡ್ತಾರಂತಂತೇಳಿ 100% ನಮ್ಗೆ ಗ್ಯಾರಂಟಿ ಅದ ಅಂತ ಹೇಳಕ್ಕೆ ಬಯಸ್ತೇವೆ ನಾವು. ಇದು ಯಾರ ಅಪ್ಪನ ಮನೆಯ ರೊಕ್ಕ ಅಲ್ಲ, ಇದು ಹಿಂದುಳಿದವರು SC ST TPCದು ಫಂಡ್ ಅದ ಅಂತಂತ ನಾವು ಹೇಳಕ್ಕೆ ಬಯಸ್ತೇವೆ. ಅದಕ್ಕೆ ನಾವು 100% ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೇವೆ. ಇವತ್ತಿನ ದಿವಸ ನಮ್ಮೆಲ್ಲ ಚಿತ್ತಾಪುರ ಮಂಡಲದು ಇದೆ. ಚಿತ್ತಾಪುರ ಮಂಡಲ ಅಂತಂದರೆ ವಿಶೇಷವಾಗಿ ನಮ್ಮ ಜಿಲ್ಲೆನಾಗ ಎಲ್ಲಕ್ಕಿಂತ ಶಕ್ತಿ ಮತ್ತು ಧೈರ್ಯ ಇದ್ದವರು ಯಾರೇ ಹರ ಅಂತಂತಂದರೆ ನಮ್ಮ ಚಿತ್ತಾಪುರ ಮಂಡಲರು ಅಂತ ಹೇಳಕ್ಕೆ ಬಯಸ್ತೇವೆ. ಯಾಕಂದರೆ ಪ್ರತಿ ಮಂಡಲ್ನಾಗ ಗಾಡ್ ಫಾದರ್ಗಳು ಹರ, ಮಾಜಿ ಹಾಲಿ ಹರ. ಇಲ್ಲಿ ಚಿತ್ತಾಪುರ್ನಾಗ ಏನೂ ಇರ್ಲಾದೇನೆ ಮುಂದಿನ ಬರೋ ದಿನಗಳ್ನಾಗ ಹೆಂಗೆ ನಮ್ಮ ರಾಮಾಯಣನಾಗ ರಾಮ್ ಅವ್ರ ವನವಾಸ ಮುಗೀತು, ಅದೇ ಥರ ನಿಮ್ಮ ವನವಾಸನೂ ಮುಗೀತದ. ನಿಮ್ಮ ಚಿತ್ತಾಪುರಿಗೂ ನ್ಯಾಯ ಸಿಕ್ತದಂತೇಳಿ ನಂಗೆ 100% ಭರೋಸೆ ಅದ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಎಲ್ಲ ಲೀಡರ್ ಬರಬೇಕಿತ್ತು, ಇನ್ನೂ ಬರ್ಬೋದು ಅಂತಂತೇಳಿ ನಂಗೆ ಇದು ಅದ. ಚಿತ್ತಾಪುರ ಅವ್ರು ಕೂಡ ನಮ್ಮ ತಂದೆಯವರು 2 ಸತಿ ಶಾಸಕರಾಗಬೇಕಂತಂದರೆ ಯಾರು ಬಲ್ರೆ ದಮ್ಮಿತ್ತಂತಂದರೆ ಚಿತ್ತಾಪುರ ಜನಾನಿಗೆ ದಮ್ಮಿತ್ತಂದು ಹೇಳಕ್ಕೆ ಬಯಸ್ತೀನಿ ನಾವು. ಬೇರೆ ಕಡೆ ನಮ್ಗೆ ಓಟ್ 100% ಬಿದ್ದಾವ, ಇಲ್ಲ ಅಂತ ಹೇಳಲ್ಲ ಭಾರತೀಯ ಜನತಾ ಪಾರ್ಟಿ ಓಟ್. ಬಟ್ ಅಲ್ಲಿಂದು ಸಮಸ್ಯೆ, ಅಲ್ಲಿಂದು ಉಸ್ತುವಾರಿ ಮಂತ್ರಿ ಇದ್ದನು ಲೀಡ್ ಯಾರೇ ಕೊಟ್ಟಾರಂತಂದರೆ ಚಿತ್ತಾಪುರದವ್ರು ಕೊಟ್ಟಾರಂತಂದು ಹೇಳಕ್ಕೆ ಬಯಸ್ತೇವೆ ನಾವು. ಅದಕ್ಕೆ ಬಿ ನಾಗೇಂದ್ರ ಅವರು ಯಾವಾಗಿವರೆಗೂ ಅವರು ರಾಜೀನಾಮೆ ಕೊಡಲ್ಲ. ಇದೇ ಥರ ನಾವು ಇಲ್ಲಿ ಕಲಬುರಗಿ ಜಿಲ್ಲೆನವರು
ಒಗ್ಗಟ್ಟಾಗಿ ಗಟ್ಟಾಗಿ ಅವ್ರು ಬಿಡೋವರೆಗೆ ನಾವು ನಿಂದ್ರಮಂತಂತೇಳಿ ನಿಮ್ಗೆಲ್ಲರಿಗೆ ಮನವಿ ಮಾಡ್ತೀನಿ. ನಮ್ಮ ಶಶಿಕಲಾ ಅಕ್ಕವರು ಇದ್ದಾರೆ ಇಲ್ಲಿ, ಮತ್ತು ಶೋಭಾಬಾಣಿ ಅಕ್ಕವ್ರರ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಲಾಸ್ಟಿಗೆ ಅವರಿಗೆ ವಿಡಿಯೋ ಕಾಲ್ ಮಾಡಿದೆವು. ಆ ವಿಡಿಯೋ ಕಾಲ್ನಾಗ ನಮ್ಮ ಅಧ್ಯಕ್ಷರು ಹಿಂದೆ ಕುಂತಿರೋರು ರಾಜ್ಯಾಧ್ಯಕ್ಷರು ಹೊಂಟಾರನ ಜಲ್ದಿ ಬಂದರು. ನಮ್ಮಿಬ್ಬರು ಅಕ್ಕವ್ರುಗಳಿಗೆ ಮಿಸ್ ಆಯಿತು. ನಮ್ಮಿಬ್ಬರು ಅಕ್ಕವ್ರು ರಾತ್ರಿ ನಾವು ಫೋನ್ ಹಚ್ಚಿದ್ರು ಶಶಿಕಲಾ ಅಕ್ಕ, ಯಾಕ್ರಿ ನಾವೇನು ಕಾಣಲಾಗಿದ್ದೀವಿ ಅಂತಂತಂತೇಳಿ ಮತ್ತೊಮ್ಮೆ ಫೋನ ಮತ್ತೊಮ್ಮೆ ಅಧ್ಯಕ್ಷರಿಗೆ ತೋರ್ಸಮ್ಮ, ನೀವೆಲ್ಲ ಮಹಿಳೆಯರು ಇದ್ದೀರಿ ಅಂತಂತ ಹೇಳಕ್ಕೆ ಬಯಸ್ತೇನೆ ನಾ. ಅದಕ್ಕೆ ಇನ್ನೂ ಒಂದು 15-17 ತಿಂಗಳು ಉಳಿದದ, ಪೂರ ಮುಗ್ದದ. ಕಾಂಗ್ರೆಸ್ ಮುಂಚೆನೂ ಹೇಳಿದ ಪೂರ ಮುಕ್ತ ಆಗ್ತದ, ಖತಮ್ ಆಗ್ತದ ಅಂತಂತೇಳಿ ನಾವು ಎಲ್ಲರೂ ಕೂಡಿ ಜನಪರವಾಗಿ ಮತ್ತೊಮ್ಮೆ ಎಲ್ಲರೂ ಕಲ್ತು ಕಾಂಗ್ರೆಸ್ಸಿಗೆ ಮುಕ್ತ, ಕಾಂಗ್ರೆಸ್ ಖತಮ್ ಮಾಡ್ಲಿಕ್ಕೆ ನಾವೆಲ್ಲರೂ ದನಿ ಎತ್ತಮ್ಮಂತಂದು ಹೇಳಕ್ಕೆ ಬಯಸ್ತೀನಿ. ನಮ್ಗೆ ಈಗ ತಾನೇ ಉಮೇಶ್ ಪಾಟೀಲ್ ಅವ್ರು ಮಾತಾಡಿದ್ರು, ಅವ್ರನ್ನೂ ಸಿಕ್ಕಾಪಟ್ಟಿ ಚಲೋ ಜೋಶ್ ಇತ್ತು ಅವ್ರದ್ದು. ಒಂದು ಒಳ್ಳೆಯ ರೀತಿ ಹೇಳಿದ್ರು ಅವರು. 3 ಮಿನಿಸ್ಟ್ರ್ ಕೊಟ್ಟಾರ, 3 ಮಂದಿ ತ್ರಿಬಲ್ ಕಳ್ಸಮ್ ನಾವು ಕಲಬುರಗಿನಾಗ ಏನೇನು ನಡೆದು ನೋಡ್ಲಕ್ಕ. ನಾ ಹೇಳ್ತೀನಿ ಅವ್ರಿಗೆ ರಿಂಗ್ ರೋಡ್ಲಿಂದ ಚಾಲೂ ಮಾಡಿದ್ರಂತಂದರೆ ಕಲಬುರಗಿನಾಗ ಹೈಯೆಸ್ಟ್ ಗಾಂಜಾ ಎಲ್ಲ ಯುವಕರು, ಯಾವ ಯುವಕರು ಅಂತಂತೇಳಿ ಬಿಡಿಸಿ ಹೇಳಲ್ಲ. ಆ ರಿಂಗ್ ರೋಡ್ಲಿಂದ ಚಾಲೂ ಮಾಡಿರಿ ನಿಮ್ಗೆ ಗೊತ್ತಾಗ್ತದ. ಜುವಾ ಅಡ್ಡಗಳು ಕರ್ನಾಟಕನಾಗ ಎಲ್ಲರೇ ಹೆಚ್ಚಿಗೆ ಜುವಾ ಅಡ್ಡಗಳು ನಡೆದಾವ ಅಂತಂದರೆ ಕಲಬುರಗಿನಾಗ ನಡೆದಂತಂದು ಹೇಳಕ್ಕೆ ಬಯಸ್ತೇನೆ ನಾನು. ಫುಲ್ ನಡೆದದ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ ನಡೆದದ. ಎಷ್ಟೋ ಆಕ್ಸಿಡೆಂಟ್ ಆಲತ್ತಾವ ರಿಂಗ್ ರೋಡ್ನಾಗ. ಒಂದು ಫ್ರೀ ವಾಕ್ವೇ ಮಾಡೋದಾಗಲಾಗ್ಯದ. ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿಯವರಾಗಲಿ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರ್ ಆಗಲಿ, ಏನೇ ಒಂದು ಯಾವುದೇ ಒಂದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಾಗಲಿ, ಅಮಿತ್ ಶಾ ಆಗಲಿ, RSS ಬಾರಾಗಿರಲಿ, ಫಸ್ಟ್ ಕೈದಾಗ ಎತ್ತುತ್ತಾರ ಸಂವಿಧಾನ. ನೀವು ಮಾಡಿದಾಗ ಸಂವಿಧಾನ ಹೆಂಗೆ ಬರಲ್ಲ ಅಂತಂತೇಳಿ ಇದೇ ತಿಳಿಯಲಾಗಿದೆ ನಮ್ಗೆ. ಇದು ನಮ್ಗೆ ತಿಳಿಸ್ಬೇಕು. ನಾವು BJP ಏನು ಮಾಡಿದ್ರೂ ಸಂವಿಧಾನ ಲಾಗೂ ಆಗ್ತದ, ಕಾಂಗ್ರೆಸ್ ಏನು ಮಾಡಿದ್ರೂ ಸಂವಿಧಾನ ಲಾಗೂ ಆಗಲ್ಲ. ಇದಕ್ಕೆ ನಾವು ಒಪ್ಪಂಗಿಲ್ಲ. ಜನ ನೋಡ್ಲತ್ತಾರ ನೀವು ಹೆಂಗಿದ್ದೀರಿ, ನೀವು ಯಾವ ಥರ ಮಾಡ್ಲತ್ತೀರಿ ಅಂತಂತೇಳಿ. ಇಲ್ಲಿ ಕಲಬುರಗಿ ನಿಜವಾಗಿ ಕರ್ನಾಟಕನಾಗ ಯಾವಾದ್ರೆ ಒಂದು ಮಾದರಿ ರಿಪಬ್ಲಿಕ್ ಮಾಡಿರಿ ಅಂತಂತಂದರೆ ಕಲಬುರಗಿ 100% ಅಷ್ಟು ಆಫೀಸರ್ಗಳು ಯಾವುದೇ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ನೀವು ಎಲ್ಲರೂ ಕೂಡಿ ಬರೇ ಭಾರತೀಯ ಜನತಾ ಪಾರ್ಟಿಗೆ ಯಾರೇ ಕಾರ್ಯಕರ್ತ ಇಲ್ಲಿ ಯಾರು ನಿಮ್ಗೆ ಅಗೇನ್ಸ್ಟ್ ಧ್ವನಿ ಎತ್ತುತ್ತಾರ, ಯಾರು ನಿಮ್ಮ ಅಗೇನ್ಸ್ಟ್ ಮಾತಾಡ್ತಾರ ಅವ್ರಿಗೆ ಜೈಲಿಗೆ ಹಾಕ್ತೀರಿ. ನಾವು ಯಾವುದೇ ಒಂದು ಕೇಸ್ ತೊಗೊಂಡು ಹೋದು ಅಂತಂದರೆ ನಮ್ಮ ಮ್ಯಾಗ ಯಾವುದ್ರ ಮ್ಯಾಗ ಅನ್ಯಾಯ ಆದಂತಂದರೆ ಯಾವುದು ಮಾಡ್ಲಿಕ್ಕೆ ನೀವು. ಮತ್ತು ಅಗರಾಗ ನಿಮ್ಮ ಆಡಿನಾಗೆ ನೀವು ಗೃಹ ಮಂತ್ರಿ ಇದ್ದೀರಿ, ಅಗರಾಗ 2 ಟೆರರಿಸ್ಟ್ ಕಲಬುರಗಿನಾಗ ಸಿಗ್ತಾರ, ಅದ್ರ ಬಾರೆ ಮಾತಾಡ್ಬೇಕು ನೀವು, ಹೇಳ್ಬೇಕು ನೀವು. ಇಲ್ಲಿ 2 ಟೆರರಿಸ್ಟ್ ಸಿಕ್ಕ್ಯಾರ, ಇನ್ನೂ ಯಾರ್ಯಾರ ತನಿಖೆ ಮಾಡ್ತೀನಿ, ನಾ ಹಿಡಿತೀನಿ, ಅದ್ರ ಬಾರೆ ಮಾತಾ ಕತ್ತಿ ಯಾವಾದೂ ಇಲ್ಲ. RSS ಎಸ್ ನಾವು RSS ಇದ್ದೇವೆ, ನಾವು RSS ಕೂಡ ಇರ್ತೇವೆ, ನಾವು RSS ಪರವಾಗಿ ಇರ್ತೇವೆ ಅಂತ ಹೇಳಕ್ಕೆ ಬಯಸೋಣ. ಅದಕ್ಕೆ B ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೆ ನಾವೆಲ್ಲರೂ ಪೂರ ರಾಜ್ಯನಾಗ ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತೇವೆ. ಮತ್ತು ನಾವೆಲ್ಲ ಚೆನ್ನಾಗಿ ಹೇಳಕ್ಕೆ ಬಯಸ್ತೇವೆ, ನೀವು ನಮಗೆ ಸಾಥ್ ಕೊಡಲಿಲ್ಲ ಅಂತಂತಂದರೆ ಕಾಂಗ್ರೆಸ್ ಪೂರ ನುಂಗ್ತದೆ, ನಿಮ್ಗೆ ನುಂಗಿ ಡಕಾರ ಹೊಡಿತದ. ನೀವು ನೋಡಿರಿ ಈಗಾಗಲೇ 3.5 ವರ್ಷ ಆಗಿದೆ, ಅವ್ರು ಯಾವ್ದನ್ನೂ ಅಭಿವೃದ್ಧಿ ಮಾಡಿಲ್ಲ, ಯಾವ್ದು ಅನುದಾನ ಇಲ್ಲ, ಯಾವ್ದನ್ನೂ ಕೆಲಸ ಆಗಿಲ್ಲ. ಮತ್ತೊಮ್ಮೆ ನಮಗೆ ನೀವು ಅವಕಾಶ ಕೊಡಬೇಕು, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಶಕ್ತಿ ತುಂಬಬೇಕು. 100% ನಾವು ಕಲಬುರಗಿಗೆ ಡ್ರಗ್ಸ್ ಮುಕ್ತ ಮಾಡ್ತೇವೆ, ಜುವಾ ಮುಕ್ತ ಮಾಡ್ತೇವೆ, ಡೆವಲಪ್ಮೆಂಟ್ ಮಾಡ್ತೇವೆ ಅಂತೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಜೈ